ಏಯ್ ಮಾದೇಗೌಡ, ಈ ಭಯ ಇರ್ಬೇಕಾದದ್ದು ಸೀನಿಯರ್ ಆಫೀಸರ್ಗಳಿಗೆ ತೋರ್ಸಕ್ಕಲ್ಲ, ಅದನ್ನ ನಿನ್ ಕೆಲ್ಸದ ಮೇಲೆ ತೋರಿಸ್ಬೇಕು. ನಿನ್ಗೆ ಅನುಕೂಲ ಆದಾಗ ಮಾಡೋದಲ್ಲ ಡ್ಯೂಟಿ, ಪಬ್ಲಿಕ್ಗೆ ಅವಶ್ಯಕತೆ ಇದ್ದಾಗ ಮಾಡ್ಬೇಕು. ಆಮೇಲೆ ಬಾ ಅಂತ ಕಳ್ಸೋಕೆ ಭಿಕ್ಷಕರಲ್ಲ ಅವರು, ಟ್ಯಾಕ್ಸ್ ರೂಪದಲ್ಲಿ ಅವ್ರು ಕಟ್ಟೋ ದುಡ್ಡನ್ನೇ ಸಂಬಳದ ರೂಪದಲ್ಲಿ ತಗೋತಿರ್ತೀಯ ನೀನು. ನೆನ್ಪಿಟ್ಕೋ, ವಿ ಆರ್ ಆಲ್ ಪಬ್ಲಿಕ್ ಸರ್ವೆಂಟ್ಸ್. ಸರ, ಆಟೋ ನಂಬರ್ ಇಲ್ಲ ಐತ್ರಿ. ಆಟೋ ಯಾವ ಕಡೆಗೆ ಹೋಯ್ತ್ರಿ? ಬಸ್ ಸ್ಟ್ಯಾಂಡ್ ಇಂದ ಎಡಗಡೆಗೆ ಹೋತ್ರಿ. ಮೇಡಮ್ ಅವ್ರೆ, ಈ ಆಟೋ ಎಲ್ಲಿ ಹೋಗೈತೆ ಅಂತ ನನಗೆ ಗೊತ್ತೈತ್ರಿ, ಲಗುನ್ ಹೋಗಣ್ರಿ. ಗಿರಾಕಿ ಒಬ್ಬಾಕಿ ನನ್ನ ಮಗಳು ಕುಂಡ್ಲಿ ಕೂಡ ಬಂದಿತ್ತಂತ ಕನ್ಯಾ ತೋರ್ಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೆ, ಆದ್ರ ಹಿಂಗಾಗೋತು. ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಮೂವ್ ಫಾಸ್ಟ್. ನಿಮ್ಮಂತ ಲೇಡೀಸ್ ಬರೋ ಜಾಗ ಅಲ್ಲ ಇದು. ಜೆಂಟ್ಸ್ ಟಾಯ್ಲೆಟ್ ನನಗಿಷ್ಟ. ನೀನು ಲೇಡೀಸ್ ಟಾಯ್ಲೆಟ್ ಯೂಸ್ ಮಾಡ್ಬೋದು, ನಾನು ಜೆಂಟ್ಸ್ ಟಾಯ್ಲೆಟ್ ಯೂಸ್ ಮಾಡಬಾರ್ದಾ? ಬೆಲ್ ಮಾಡೋ ಮುಚ್ಕೊಂಡು. ಏನ್ ಮೇಡಮ್, ಗಂಡಸರು ಕಂಡ್ರೆ ಸಾಕು ಸೊಂಟದ ಕೆಳಗಡೆ ಮಾತಾಡ್ತಿರಲ್ಲ ಮೇಡಮ್. ಅವ್ರು ಹುಟ್ಟಿದ್ದೆ ಸೊಂಟದ ಕೆಳಗಲ್ವೇನೋ, ನಿನ್ನಂಥವ್ರಿಗೆ ಆ ಭಾಷೆನೇ ಅರ್ಥ ಆಗೋದು. ಈಗ ನೀನ್ ಬೆಲ್ ಬಾರಿಸ್ತೀಯಾ ಇಲ್ಲ ನೀನ್ ಹಿಂದಕ್ ನಾನ್ ಬಾರಿಸ್ಲಾ? ಏನೋ ಅವಳು ಹಿಂಗೆಲ್ಲ ಮಾತಾಡ್ತಾಳ. ಏನಿಲ್ಲ ಮೇಡಮ್. ಏನ್ರಿ ಸರ್ರ, ಹೋಗಿನ್ನ 3 ತಾಸ ಆಗಿಲ್ಲ, ಮತ್ ವಾಪಸ್ ಬಂದಿರಲ್ಲ. ರಾತ್ರಿ ಪಲ್ಲಂಗ್ ತೋಡ್ಪಂದ್ ತಿಂದಿರೇನ? ಏನ್ ಸುದ್ದಿ? ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಸರ್ರ? ಎಷ್ಟು ಚಂದ ಅದ. ಹಾಜರಿ ಹಾಕಕ್ ಬಂದಿರಿ ಅನ್ಕೊಂಡಿದ್ದೆ, ಆದ್ರೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಒಳ್ಳೆ ಚಿಗ್ರಿನ ಕರ್ಕೊಂಡ್ ಬಂದಿರಿ. ಬೇಸಾತ್, ಕರ್ಕೊಂಡ್ ಬರ್ರಿ ಒಳಗ. ಮಾರಿ ಯಾಕೆ ಹಿಂಗ್ ಮಾಡ್ಯಾನ? ಏನಾತ? ಏನ್ ಬೇಕಿತ್ತು? ನಿನ್ ಲೆದರ್ ಬಿಸ್ನೆಸ್ ಹೇಗ್ ನಡೀತಿದೆ ಅಂತ ತಿಳ್ಕೊಬೇಕಿತ್ತು. ಸರ್ಚ್. ಬರ್ರಿ ಸರ್. ನಿಂದ್ರ, ದೊಡ್ಡೋರ್ ಪರ್ಮಿಷನ್ ಇಲ್ದ ಒಳಗ್ ಹೋಗಂಗಿಲ್ಲ. ಯಾರೇ ದೊಡ್ಡೋರು? ಕಾನೂನೇ ಎಲ್ರಿಗೂ ಅಪ್ಪ. ಅದಕ್ಕಿಂತ ದೊಡ್ಡೋರು ಯಾರಾದ್ರೂ ಇದ್ರೆ ಕರಿ, ಇಲ್ಲೇ ಬಿಡ್ತೀನಿ. ಹಾಲು, ತುಪ್ಪ ತುಪ್ಪ ತುಪ್ಪ. ಏಯ್, ಇಲ್ಲಿ ತನಕ ನನಗೆ ಅವಮಾನ ಮಾಡ್ದವ್ರು, ನನ್ನ ಮೇಲೆ ಕೈ ಮಾಡ್ದವ್ರು ಯಾರು ಉಳ್ಕೊಂಡಿಲ್ಲ. ನೋಡಕ್ಕಂತಿ ಮಾಡ್ತೀನಿ ನಿನಗ. ಕಲ್ ಕಟ್ಟಡದಲ್ಲಿ ಕೂತ್ಕೊಂಡು ಮೊಬೈಲ್ ನಲ್ಲಿ ಬ್ಲೂ ಫಿಲಂ ನೋಡ್ತಿದ್ರಲ್ಲ, ಕಚಡ ಜನ ಪ್ರತಿನಿಧಿಗಳೇನೋ ತಮ್ಮ ಅಧಿಕಾರ ಕಳ್ಕೊಂಡ್ರು. ಇನ್ ಮುಂದೆ ಅಧಿಕಾರ ಕಳ್ಕೋಬೇಕಾಗಿರೋರು ಯಾರ್ಯಾರಿದ್ದಾರೆ ನಿನ್ ಮೊಬೈಲ್ ನಲ್ಲಿ ಅನ್ನೋದು ಡಿಸೈಡ್ ಮಾಡ್ತಾಳೆ ಈ ರಾಗಿಣಿ. ಇವರಲ್ಲಿ ಮಗಳಿದಾಳ ನೋಡಿ. ಇಲ್ರಿ ಮೇಡಮ್, ಇದ್ರಾಗ ಯಾರು ಇಲ್ರಿ. ಏಯ್, ನಿಂದ್ರಲ್ಲೇ. ನೀನೇನಾರ ಮ್ಯಾಲ್ ಹೋದ್ರ ನಿನಗಿಲ್ಲ ರೇಪ್ ಆಗ್ತೈತಿ. ಗಂಡಸರು ಹೆಣ್ಣನ್ನ ರೇಪ್ ಮಾಡೋದನ್ನ ಕೇಳಿರ್ತ್ಯ, ಆದ್ರೀಗ ಹೆಣ್ಣು ಹೆಣ್ಣನ್ನ ರೇಪ್ ಮಾಡೋದನ್ನ ನೋಡ್ಬೇಕಾ? ತೋರ್ಸ್ತೀನಿ ನಿನ್ಗೆ, ಬಾ. ಯಾರೇನೇ ಹಡ್ಸಿ ಮಗಳ? ಇವನನ್ ಕೇಳು, ನಾನು ಯಾರು ಅಂತ ಹೇಳ್ತಾನೆ. ಸರ್, ASP ರಾಗಿಣಿ. ASP ರಾಗಿಣಿ ಸರ್. ಜುಜುಬಿ ASPನ? ನಾನ್ಯಾರು ಗೊತ್ತೈತೆ ನಿನಗ? ನಾನು ಈ ಏರಿಯಾ ಕಾರ್ಪೊರೇಟರ್, ಹೆಸರು ಈಶಾ, ಜಗದೀಶ. ಅಯ್ಯೋ ಕಿತ್ತೋದ್ ನನ್ ಮಗನೇ, ಜನರಿಗೆ ಕುಡಿಯಕ್ ನೀರಿದ್ಯೋ ಇಲ್ವೋ? ನಿನ್ ಹತ್ರ ಮಾತ್ರ ತುಂಬಿ ತುಳುಕ್ತಾ ಇದೆ ಟ್ಯಾಂಕ್. ನಾನು ಯಾರಂತ ಗೊತ್ತಾದ ಮೇಲೆ ಇಷ್ಟೆಲ್ಲ ಹಾರಾಡ್ತಿದ್ದಿ? ನಿಂತ ನೆಲ ಆಗದು, ನಿನ್ ಎದೆ ಬಗದು ಹುಗ್ರಾಕ್ಬಿಡ್ತೀನಿ. ಇಲ್ಲ ನೀನ್ ಓಯ್,
ನನ್ನ ಮೇಲೆ ಕೈ ಮಾಡ್ತಿ? ನನ್ನ ಮೇಲೆ ನಮ್ಮ ಅಪ್ಪ ಯಾರಂತ ಗೊತ್ತಾಯ್ತಾ ನಿನಗ? ಎಂ ಪಿ ಎಲ್ಲಪ್ಪ. ಇಡೀ ರಾಜ್ಯನ ನಮ್ಮ ಅಪ್ಪನ ಕೈನಾಗೈತಿ. ಖಬರ್ ಆಯ್ತಾ ನಿನಗ? ಹುಡುಗಿರ್ ಕುಲ, ಗೋತ್ರ, ಜಾತಕ, ಮನೆತನ, ಯಾರ ಅಕ್ಕ, ಯಾರ್ ತಂಗಿ, ಯಾರ್ ಹೆಂಡತಿ, ಯಾರ್ ಸೊಸೆ ಅಂತೆಲ್ಲ ಗೊತ್ತಿತ್ತು. ನೀವು ಮಾಡೋದೇನು? ರೇಪು. ಇದು ನೀವೇ ಬರೆದ ಕಾನ್ಸ್ಟಿಟ್ಯೂಷನ್. ಇದನ್ನ ನಾವು ಫಾಲೋ ಮಾಡೋದ್ ಬೇಡ. ಹೊಡ್ಸಿ ಮಗನ. ಹೌದಪ್ಪ. ಓಯ್, ಸೀದಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದು ಬಿಟ್ಟು ಹಿಂಗ್ಯಾ ಊರ್ ತುಂಬಾ ಮೆರವಣಿಗೆ ಮಾಡ್ಸಕ್ ಹತ್ತಿದಿ? ನಿನಗ್ ವೋಟ್ ಹಾಕಿರೋ ಜನರು ನೋಡ್ಲಿ ಅಂತ. ಓಯ್ ಮಿಟುಕ್ಲಾಡಿ, ಇದ್ರ ಪರಿಣಾಮ ಹೆಂಗಿರ್ತೈತಿ ಅಂತ ನಿನಗಿನ ಗೊತ್ತಿಲ್ಲ. ಇದ ರೋಡ್ದಾಗ ಮುಂದೊಂದು ದಿನ ನೀ ತಲೆ ಎತ್ಕೊಂಡು ಓಡಾಡ್ದಂಗ ಮಾಡ್ತೀನಿ. ನೆನ್ಪಿಟ್ಟು. ಬಾಯಿಂದ ಪ್ಲಾಸ್ಟರ್ ತೆಗೆದ್ರೆ ಇಲ್ಲೇ ಇಡಿಸಿ ಎನ್ಕೌಂಟರ್ ಮಾಡ್ಬಿಡ್ತೀನಿ ಮಗನೇ. ಮಾದೇಗೌಡ, ಮೇಡಮ್, ಕೆಳಗಿಳಿ. ಹೇಳಿ ಮೇಡಮ್. ಸ್ಟೇಷನ್ಗೆ ಹೋಗು. ಮೇಡಮ್, ಆಟೋ ಸ್ಟ್ಯಾಂಡ್ವರೆಗೂ ಬಿಟ್ರೆ ಹೆಲ್ಪ್ ಆಗುತ್ತೆ. ನೀನ್ ಆಟೋಲ್ ಹೋಗಿ ಏನ್ ಮಾಡ್ತೀಯಾ? ರೋಲ್ ಕಾಲ್ ತಾನೆ, ನಡ್ಕೊಂಡು ಹೋಗೋ. ಮೂವ್. ಬಿರಾದರ್, ಹೇಳ್ರಿ. ಈ 500 ತಗೊಂಡು ಇವನ್ಗೊಂದು ಶರ್ಟ್ ತಗೊಂಬ. ಆತ್ರಿ ಮೇಡಮ್, ಮ್ಯಾಲಿಂದ ಎಲ್ಲ ಇಂತ ಬ್ರೇಕಿಂಗ್ ನ್ಯೂಸ್ ಕೊಡಕತ್ತಿರಲ್ಲ, ಇದೆಲ್ಲ ಹೆಂಗಾತ್ರಿ? ಪ್ರತಿಷ್ಠಿತ ಬಡಾವಣೆಯಲ್ಲಿ ವೇಶ್ಯವಾಟಿಕೆ ನಡೀತಿದೆ ಅಂತ ಅನಾಮಧೇಯ ಕರೆ ಬಂದಿತ್ತು. ರೇಡ್ ಮಾಡಿದ್ವಿ. ಮೇಡಮ್, ಇವರು ಕಾರ್ಪೊರೇಟರ್ ಜಗದೀಶ್ ಅಲ್ವಾ? ಹೌದಾ? ಈ ವಿಷಯ ನನಗೆ ನಿಮ್ಮಿಂದಾನೇ ಗೊತ್ತಾಗಿದ್ದು. ನೀವ್ ಕನ್ಫ್ಯೂಸ್ ಆಗ್ಬೇಡಿ, ಸರಿಯಾಗಿ ನೋಡಿ ಹೇಳಿ. ಜಗದೀಶ್ ಸರ್, ಏನಿದೆಲ್ಲ ಹೆಂಗಾತು? ವಿರೋಧ ಪಕ್ಷದವ್ರ ಕೈವಾಡ ಇರ್ಬೋದೇನ್ರಿ? ಇದ್ರ ಬಗ್ಗೆ ಏನಾರ ಡೀಟೇಲ್ಸ್ ಕೊಡ್ರಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾವೀಗ ಇವ್ರನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕು. ಟೈಮ್ ಆಗ್ತಿದೆ, ಅರ್ಥ ಮಾಡ್ಕೊಳ್ಳಿ. ಕರ್ಕೊಂಡೋಗಿ. ಇವ್ರನ್ನ ಕರ್ಕೊಂಡು ಹೋಗ್ಬೇಕು. ಶರಣ್ರಿ ಮೇಡಮ್, ಸಿದ್ಧ. ಸಮಾಧಾನ ಮಾಡ್ಕೋ. ಯಾಕಮ್ಮ ಅಳ್ತಾ ಇದ್ಯಾ? ನಿನ್ ಹೆಸರೇನು? ಗೌರಿ ಮೇಡಮ್. ಆಗಿರೋದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡ. ಕಾನ್ಫಿಡೆಂಟ್ ಆಗಿರು. ಮುದ್ದಾಗಿದ್ದೀರಾ? ಹುಡುಗ ನೋಡಿದ ತಕ್ಷಣ ಒಪ್ಕೊಂಡ್ಬಿಡ್ತಾರೆ. ಓಕೆ? ಥ್ಯಾಂಕ್ ಯು ಮೇಡಮ್. ಇವ್ರನ್ನ ಸಿದ್ಧಾರೂಢ ಸ್ವಾಮಿಗಳ ಮಠಕ್ಕೆ ಕರ್ಕೊಂಡು ಹೋಗಿ. ಸ್ನಾನ ಮಾಡ್ಕೊಂಡು ರೆಡಿ ಆದ್ಮೇಲೆ ಇವ್ರು ಯಾರ್ದೋ ಮನೆಗೆ ಹೋಗ್ಬೇಕಂತೆ. ನೀವ್ ಅವ್ರ ಜೊತೆ ಹೋಗಿ. ಓಕೆ ಮೇಡಮ್. ತಗೊಳ್ಳಿ, ಸಿವಿಲ್ ಡ್ರೆಸ್ ಅಲ್ಲಿ ಹೋಗಿ. ಮೇಡಮ್, ನಿಮ್ಮಿಂದ ಬಹಳ ದೊಡ್ಡ ಉಪಕಾರ ಆತ್ರಿ. ಈ ನಿಮ್ ಉಪಕಾರನ ಸಾಯು ತನಕ ಮರೆಯಂಗಿಲ್ರಿ. ಇದು ಉಪಕಾರ ಅಲ್ಲ, ನನ್ ಡ್ಯೂಟಿ. ಅಶೋಕ್, ಇವ್ರ ಕಾರ್ಯಕ್ರಮ ಮುಗಿದ್ಮೇಲೆ ಇವ್ರನ್ನ ಜೋಪಾನವಾಗಿ ಬಸ್ ಹತ್ಸೋ ಜವಾಬ್ದಾರಿ ನಿಮ್ದು. ಯುವರ್ ಆನರ್, ಯತ್ರ ಪೂಜಸ್ತು ನಾರಿಯಂತೆ ತತ್ರ ದೇವತಾರಮಂತೆ. ಯಾವ ನೆಲದಾಗ ಹೆಣ್ಣನ್ನ ಪೂಜ್ಯ ಭಾವನೆಯಿಂದ ನೋಡ್ತಾರೋ ಆ ನೆಲದಾಗ ದೇವತೆಗಳು ನೆಲೆಸಿರ್ತಾರೆ ಅನ್ನೋದು ಇದರ ಭಾವಾರ್ಥ. ಆದ್ರ ಇವರು ಬಾಯಾಗ ಬರೋದು ಒಂದೇ ಒಂದು ಬಾರಿ ಆ ಮಾತು. ಚುನಾವಣೆ ಸಮಯದಾಗ ಅಕ್ಕಂದ್ರ ತಾಯಂದ್ರೆ ಓಟ್ ಹಾಕ್ರಿ ಅಂತ. ಸಮಾಜ ಸುಧಾರಣೆ ಮಾಡಿ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಾಗಿರೋ ಈ ಕಾರ್ಪೊರೇಟರ್ ಜಗದೀಶ್ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿರೋದೇ ಜಾಸ್ತಿ ಆಗ್ಯದ. ರಾಜಕಾರಣಿ ಅಂದ್ರನ ಕೆಟ್ಟ ಅಭಿಪ್ರಾಯ ಇರುವಂತಹ ಈ ಕಾಲದಾಗ ಈ ನೀಚ ರಾಜಕಾರಣಿ ಒಂದು ಅಮಾಯಕ ಹೆಣ್ಣಿನ ಮ್ಯಾಲ ಅತ್ಯಾಚಾರಕ್ಕೆ ಯತ್ನಿಸಿ ಆರೋಪಿ ಸ್ಥಾನದಲ್ಲಿ ನಿಂತಿರೋ ಈ ಅನಾಗರಿಕರಿಗೆ ಕಠಿಣ ಶಿಕ್ಷೆ ಕೊಟ್ಟು ಪಾಲಿಕೆ ಸದಸ್ಯತ್ವದಿಂದ ಅಮಾನತುಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಯುವರ್ ಆನರ್. ಯುವರ್ ಆನರ್, ಇದುವರೆಗೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನನ್ನ ಕಕ್ಷಿದಾರ ಜಗದೀಶ್ ಅವರ ಮೇಲೆ ಹರಿಕತೆ ಕಟ್ಟುಕತೆಗಳನ್ನೆಲ್ಲ ಹೇಳಿದ್ರು. ಆದರೆ ಘನ ನ್ಯಾಯಾಲಯಕ್ಕೆ ಬೇಕಾಗಿರೋದು ಕಟ್ಟುಕತೆ ಮಿಥ್ಯಾರೋಪಗಳಲ್ಲ, ಸಾಕ್ಷಿ. ರಾಜಕಾರಣಿಗಳೆಲ್ಲ ಕ್ರಿಮಿನಲ್ಗಳಲ್ಲ. ನನ್ನ ಕಕ್ಷಿದಾರ ಜಗದೀಶ್ ಅವರ ಹಾಗೆ ಸಜ್ಜನರು ಇದ್ದಾರೆ. ಕಾರ್ಪೊರೇಟರ್ ಜಗದೀಶ್ ಅವರ ಮೇಲೆ ಕಳಂಕ ಹೊರಿಸೋದಕ್ಕೆ ಅಂತ ಇವರು ಕೋರ್ಟಿಗೆ ಕರ್ಕೊಂಡು ಬಂದಿರೋ ಶೈಲಜಾ ಅನ್ನೋ ಸಾಕ್ಷಿನ ವಿಚಾರಣೆ ನಡೆಸೋದಕ್ಕೆ ಕೋರ್ಟು ಅನುಮತಿ ನೀಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಈ ಸಾಕ್ಷಿಗಳನ್ನು ವಿಚಾರಣೆ ಮಾಡೋದಕ್ಕಿಂತ ಮುಂಚೆ ನ್ಯಾಯಾಲಯದ ಗಮನಕ್ಕೆ ಒಂದು ವಿಷಯವನ್ನು ತರಲಿಕ್ಕೆ ಬಯಸ್ತೇನೆ. ಈ ಶೈಲಜಾ ಅನ್ನೋ ಹೆಣ್ಣುಮಗಳು ಯಾರೋ ಗೌರವಾನ್ವಿತ ಕುಟುಂಬದ ಹೆಣ್ಣುಮಗಳಲ್ಲ. ಇವಳೊಬ್ಬಳು ವೇಶ್ಯೆ. ಕಳೆದ 4 ವರ್ಷಗಳಿಂದ ವೇಶ್ಯಾವೃತ್ತಿಯಲ್ಲಿ ತೊಡಗಿದ್ದಾಳೆ. ಅದನ್ನು ದೃಢಪಡಿಸೋದಕ್ಕೆ ಬೇಕಾದಂಥ ದಾಖಲಾತಿಗಳು ಇಲ್ಲಿವೆ. ನ್ಯಾಯಾಲಯ ಪರಿಶೀಲಿಸಬೇಕು. ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡಿದೀಯಾ? ನೆನಪಿರ್ಲಿ, ನೀನು ವೇಶ್ಯೆ ಹೌದೋ ಅಲ್ವೋ? ಹೌದ್ರಿ,
ನನ್ನ ಕಕ್ಷಿದಾರ ವೇಶ್ಯೆ ಮನೆಗೆ ಹೋಗಿದ್ದ ಅನ್ನೋದು ನಿಜ. ಆರೋಪ ಇರೋದು ನನ್ನ ಕ್ಲೈಂಟ್ ಇವಳ ಮೇಲೆ ಅತ್ಯಾಚಾರ ಮಾಡ್ದ ಅಂತ. ವೇಶ್ಯಾವಾಟಿಕೆಗೆ ಹೋಗಿ ಯಾರಾದರೂ ವೇಶ್ಯೆ ಮೇಲೆ ಅತ್ಯಾಚಾರ ಮಾಡ್ತಾರ? ಇವರಲ್ಲಿಗೆ ಹೋಗಿದ್ದರ ಉದ್ದೇಶ ಸೆಕ್ಸ್ ವರ್ಕರ್ಗಳಿಗೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಕೊಡೋದು, ಲೈಂಗಿಕ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಕಾಂಡೂಮ್ ಬಳಸಿ ಅಂತ ಹೇಳೋದು. ಇದು ನಿಜಾನೋ ಸುಳ್ಳು? ನಿಜ. ಇವರ ತೇಜೋದಯ ಮಾಡೋದಕ್ಕೋಸ್ಕರ ಸ್ಟೇಷನ್ ಮುಂದೆ ಮೀಡಿಯಾದವ್ರನ್ನ ಕರೆಸಿ ಒಂದು ದೊಡ್ಡ ಅವಾಂತರನ ಸೃಷ್ಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಘನ ನ್ಯಾಯಾಲಯದ ಸಮಯವನ್ನು ಹಾಳು ಮಾಡಿದ್ದಾರೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಘನ ನ್ಯಾಯಾಲಯ ತೀರ್ಪು ಕೊಡಬೇಕು ಅಂತ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದಾರೆ. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಗಮನಿಸಿ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಲಾಗಿದ್ದು, ಕಾರ್ಪೊರೇಟರ್ ಜಗದೀಶ್ ರವರ ಮೇಲೆ ಮಾಡಿದ ಆರೋಪಗಳೆಲ್ಲವೂ ನಿರಾಧಾರ ಹಾಗೂ ಸತ್ಯಕ್ಕೆ ದೂರವಾದದ್ದು ಎಂಬುದು ಸಾಬೀತಾಗಿದ್ದು, ಸಾರ್ವಜನಿಕ ಹಾಗೂ ನ್ಯಾಯಾಲಯದ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿದ ಆರಕ್ಷಕ ಇಲಾಖೆಯ ಕ್ರಮವನ್ನು ಖಂಡಿಸಿ ಎಚ್ಚರಿಕೆ ನೀಡುತ್ತಾ ಕಾರ್ಪೊರೇಟರ್ ಜಗದೀಶ್ ರವರನ್ನು ಗೌರವದಿಂದ ಬಿಡುಗಡೆಗೊಳಿಸಲು ನ್ಯಾಯಾಲಯವು ಆದೇಶಿಸುತ್ತದೆ.